ಏನಿದು ಎಲ್ಲಿ ಹೊಂಟ ಸವಾರಿ? ಇವತ್ತು ಈ ದಿನ ಸುಮಾರು ಒಂದು 4 ಗಂಟೆಗೆ ಹೊರಗಡೆ ಹೋಗೋಣ ಅಂತ ಹೊಸಗುಡಿ ಅದು ಕೆಟ್ಟ ಬಿಲ್ಡಪ್ ನೋಡು. ಜನಿಸುವ ಪ್ರೀತಿಯೇ ಶಾಶ್ವತ. ಕ್ಯಾಮ್ರಾ ತಿರ್ಗಿಸೋದು ಹೆಂಗ? ಈಗ ಹಿಂಗ್ ಹಿಡ್ಕೋಬೇಕು, ಈ ಕಡೆ ಹಿಂಗ್ ತಿರ್ಗಿಸ್ಬೇಕು. ಈಗ ನಿಯರೆಸ್ಟ್ ಹೋಗ್ತಾ ಇದ್ದೀವಿ. ಒಂದು ಏರಿಯಾ ಹೆಂಗಿರ್ಬೇಕಂದ್ರೆ ಆ ಏರಿಯಾದಲ್ಲಿ ಟೆಂಪಲ್ ಇರಬೇಕು, ಈ ಥರ ಫುಡ್ ಇರಬೇಕು, ಮತ್ತೆ ನಿನಗೆ ಪಾರ್ಕ್ ಅಂತಾರಲ್ಲ ಈ ವೈಲ್ಡ್ ಆಗಿರ್ಬೇಕು. ನಾಯ್ಸ್ ಅಂತರೂ ಜಾಸ್ತಿ ಅದ. ಇಲ್ಲಿ ನಮ್ಮ ಆರ್ಯ ಅವ್ರ ಟೈಮ್ ಪಾಸ್ ಮಾಡ್ಕೊಂತ ರಿಲ್ಯಾಕ್ಸ್ ಮಾಡ್ಕೊಂತ ಅಡ್ಡಾಡತ್ತಾರು. ಬಿಕಾಸ್ ಇಲ್ಲಿ ಸ್ವಲ್ಪ ಶಾಂತ ಅದ. ಕನ್ನಡದಲ್ಲಿ ಹೇಳು ಏನು ಪಾರ್ಕ್ ಫುಲ್ ಕಲ್ಲದ ಅಂದ್ರೆ ಕಡಲೆಕಾಯಿ ಪರ್ಸಕ್ಕೆ ಬಂದ್ವಲ್ಲ, ಇಲ್ಲೇನೆ ವಾಕಬಲ್ ಎಲ್ಲ ಟೆಂಪಲ್ಗಳು ಇದೆ. ಸೊ ಇದು ಫಸ್ಟ್ ಇಲ್ಲಿ ನೋಡೋದ ಅಂತ ಬಂದ್ವಿ. ಏನು ಕಲ್ಲು ಬಂಡೆಗಳಿಂದ ಕೂಡಿದ್ಯಂತೆ. ಮಸ್ತ್ ಐತಿ. ಬಟ್ ಜನ ಇವತ್ತು ಹೆವಿ ತುಂಬಾರ ಅಂದ್ರೆ ಇದಕ್ಕೆ ಬಂದಾರಲ್ಲ, ಎಲ್ಲರೂ ಕಡಲೆಕಾಯಿ ಪರ್ಸಕ್ಕೆ ಬಂದಾರಲ್ಲ, ಬಂದವರೆಲ್ಲ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತಾರೆ. ಹೌದು ನೋಡಿ, ಎಲ್ಲ ಚೆನ್ನಾಗೈತೆ ಅಲ್ವಾ. ಬಟ್ ಇವತ್ತು ಸಂಡೇ ಅಲ್ವಾ, ಸಂಡೇ ಅದರಿಂದ ನೋಡಿ ಇದು ಸ್ವಿಮ್ಮಿಂಗ್ ಫುಲ್ಲು ನೀರಿಲ್ಲ, ಅದರಲ್ಲೂ ಜನ ಫೋಟೋ ಹೊಡ್ಕೊತಾರೆ. ಮೋಸ್ಟ್ಲಿ ಏನಂದ್ರೆ ಬೆಂಗಳೂರಲ್ಲಿ ಇದು ಫ್ರೀ ಬಿಟ್ಟಿದೆ. ಅದು ಎಷ್ಟು ಚಂದ ಐತಿದೆ. ಒಳ್ಳೆ ಡುಪ್ಲೆಕ್ಸ್ ತರ ಮ್ಯಾಲ್ ಸ್ಟೆಪ್ಸ್ ಎಲ್ಲ ಹಾಕಿ ಗುಡ್ಡದ ಮೇಲೆ ಹಾಕ್ಯಾರ. ಅಲ್ಲಿಂದ ಇಲ್ಲಿ ನೋಡ್ಬೋದು, ದೊಡ್ಡದ ಎಲ್ಲ ಐತಿ. ಬಟ್ ಫ್ರೀ ಅಲ್ಲಿ ಅಂದರೆ ನಿಮ್ಮ ಬಸವನಗುಡಿಯಿಂದ ಬರೀ ನಿಮಗೆ ವಾಕಬಲ್ 300 ಮೀಟರ್ ಇದೆ. ಅಂದರೆ ನಿಮಗೆ ಯಾವುದೋ ಬುಲ್ ಟೆಂಪಲ್, ದೇವಸ್ಥಾನ, ಪಾರ್ಕು, ಮತ್ತು ಗಣೇಶ, ದೊಡ್ಡ ಗಣಪತಿ ಎಲ್ಲ ಹತ್ರನೇ ಇದೆ. ಮತ್ತು ಏನಾರು ಪಿಕ್ನಿಕ್ ಥರ ಹುಡುಗರನ್ನ ಕರ್ಕೊಂಬರ್ಬೇಕು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಇನ್ನೂ ಮಸ್ತ್ ಐತಿ. ಕಲ್ಗಳೆಲ್ಲ ಅದಾವ, ಊಟ ಗಿಟ ತೊಗೊಂಬಂದು ತಿನ್ಕೊಂತ ಚಂದ ಅನ್ಸುತ್ತೆ. ಅಲ್ಲೆಲ್ಲ ಮಾಡ್ತಿದ್ರಲ್ಲ, ಜಂಗಲ್ ಕ ಪಾರ್ಕ್ ಇದು. ಇಲ್ಲಿ ನೋಡಿ, ಇಲ್ಲಿ ನನಗೆ ಬ್ಯಾಗು, ಹೆಲ್ಮೆಟ್ ಎಲ್ಲ ಕೊಟ್ಬಿಟ್ಟು ಹಿಂದೆ ಬಂಡೆ ಮೇಲೆ ಕೂತಾಳೆ. ಅಲ್ಲೋಳಿ ಎಲ್ಲ ಕೂತಾಳೆ. ಅಲ್ಲಿ ಕೂತ್ಕೊಂಡೆ ನಾಯಿ ಮಾಡ್ತಿದ್ಯಾ, ಸಿಂಹ ಗಿಮ್ಮ ಬಂದ್ಬಿಡೋದು. ಅಲ್ಲೋಡಿ ಕೂಗ್ತೈತಿ ಹಿಂದೆ. ಹಿಂಗೆ ಪಾರ್ಕ್ ಇದ್ರೆ ಆಕ್ಚುಲಿ ಕಲ್ಲೊಳಗನ ಮಾಡ್ಯಾರಲ್ಲ. ಇದು ಆಕ್ಚುಲಿ ಹೆಸರೇ ಇಟ್ಟಾರ ಅವ್ರ ಬಗಲ್ ರಾಕ್ ಪಾರ್ಕ್ ಅಂತ. ಸೊ ಪಾಪ ಒಬ್ರು ಫಾಸ್ಟಾಗಿ ಹೊಂಟಿದ್ರು, ಜಾರಿ ಬಿದ್ರು ಪಾಪ. ಅವ್ರ ಮೇಲೆ ಇಬ್ರು ಹೊಂಟಿದ್ರಲ್ಲ, ಅವ್ರು ಫಸ್ಟ್ ಒಬ್ರು ಬಿದ್ರು, ಅವ್ರ ಮೇಲೆ ಇನ್ನೊಬ್ರು ಬೀಳ್ತಿದ್ರು. ಇನ್ನೇ ಒಂದು ಚೂರಾಗ ಸೊ ಸದ್ಯ ನನ್ನ ಮಗನ ಕರ್ಕೊಂಡ್ಬಂದಿಲ್ಲ. ಅಬ್ಬಾ ಆಗಸ್ಟ್ ಕರ್ಕೊಂಬಂದಿರಂತರು ಇದ್ರಾಗ. ಆಕ್ಚುಲಿ ನಂಗೆ ನವೆಂಬರ್ 1 ಒಳಗೆ ನಮ್ಮ ಬೆಳಗಾವಿ ರಾಜ್ಯೋತ್ಸವದಾಗ ಭಾಳ ಆಗಿತ್ತು. ಜನರು ನಡಕ್ಕೆ ಸಿಕ್ಕಾಕೊಂಡು ಅಪ್ಪಚ್ಚಿ. ಇವಾಗೂ ಹಂಗೆ ಫೀಲ್ ಆಗತ್ತಿದೆ. ಅದಕ್ಕೆ ನಾನು ಅರ್ಯ ಬೇಡ ಸದ್ಯಕ್ಕೆ ಸೈಡ್ ಎಲ್ಲರೂ ಅಲ್ಲೇ ತುಂಬಿಟ್ಟ ಬಂದೈತೆ. ಬಟ್ ಅಲ್ಲಿ ತಗೊಳಕ್ಕೂ ಜಾಗ ಇಲ್ಲ, ನೀವು ನಿಂತ್ಕೊಂಡೆ ತಳ್ತದೆ. ಸೊಳ್ಳೆ ಬಾಕತ್ತು. ಸೊ ಹಿಂಗೆ ಪಾರ್ಕಲ್ಲಿ ಬಂದ್ವಿ. ಸಂಜೆ ಆದಷ್ಟು ಇನ್ನೂ ಸೊಳ್ಳೆಗಳ ಆರ್ಭಟ ಜಾಸ್ತಿ ಆಗುತ್ತೆ. ಮಳೆ ಹನಿ ಆಗ್ತಾ ಇದ್ದಿಲ್ಲ. ಮಳೆಯದು ಬರ ನಾ ಬರಲ್ಲ ಹೇಳ್ತೀನಿ, ಮಮ್ಮಿಗೆ ಹೇಳ್ತೀನಿ. ಎಚ್ಚರಿಕೆ ನೋಡಿ, ಇಲ್ಲಿ ಎಲ್ಲ ರೀಲ್ಸ್ ಮಾಡ್ತಾವ್ರಿ. ಇಲ್ಲಿ ನೋಡ್ಬೋದು ನೀವು, ಅವ್ರು ರೀಲ್ಸ್ ಮಾಡ್ತಾವ್ರಿ. ಇಲ್ಲಿ ನೋಡ್ರಿ, ನಾಯಿಗಳು ಜಗಳ ಆಡ್ತೈತಲ್ಲೋ. ಹುಲಿ ಬರೀ ಈ ಕಡೆ ಬಾ. ವಾವ್, ಹಾಂ, ನಾಯಿಗಳೈತಾರು ಹುಲಿ ಥರ ಜಗಳ ಆಡ್ತೈತಲ್ಲೋ. ಇಲ್ಲಿ ನೋಡಿ, ಇದು ಅಪ್ಪಿ ಮೊಸಳೆ ಐತೆ, ಬಾಯಿ ಹಾಕುತ್ತೆ. ಬಾ ಈ ಕಡೆ. ಇವಳೆ ಕೈ ಹಾಕ್ತಾಳತ್ತೆ. ಕಲ್ಲಲ್ಲ ಐತೆ ಅದಕ್ಕೆ. ನೋಡಿ, ಇಲ್ಲಿ ಹುಲಿಗಳ ಸೈನ್ಯ ಇದು. ಬಾಯಿಗೆ ಹಾಕ್ಬಿಡೋದು. ನೋಡಿ ಹೆಂಗೆ. ಓಡಿಸ್ನಲ್ಲ. ಓಡೋ. ಹಾಂ, ಹೋಗು, ಇಳಿ ಒಳಗೆ.
ಈ ಬ್ಯಾಗ್ ಒಳಗೆ ಭಾಳ ಸೊ ನಮ್ಮ ಮೇಡಮ್ ಅವರು ಫೋಟೋ ಶೂಟ್ ಮಾಡ್ತಾವ್ರಿ ಇಲ್ಲಿ. ಏನು ಎದ್ಗಿದ್ ಬಿಡೋದು, ಮೊಸ್ಲೆ ಎದ್ಗಿದ್ ಬಿಡೋದು, ಹುಷಾರು. ಒಂದ್ಸತಿ ಎತ್ತು ನೋಡಿ ನಮ್ಮ ಮೇಡಮ್ ಅವರು ಫೋಟೋ ತೆಗಿತೀನಿ ತಡಿ. ಹುಷಾರು, ಯಾರು ಬಂದಿಂದರು ಮಲ್ಗಿರೋ ಹೆಸರು ತಕ್ಕಂತೆ ಐತಿದು. ಹಾಂ ಕೇಳ್ಕೊ ಬರ್ಬೇಕಲ್ಲ ಎಲ್ಲ. ಮತ್ತೆ ತಂದೆ ಕೇಳೋ ಪ್ರಶ್ನೆ ನೋಡು, ಅಲ್ಲೋಗೋ ಹೊಗೆ ಎಲ್ಲ ಏನಾಯ್ತು ನೋಡೋಣ ಅಲ್ಲಿ. ಈ ಸೈಡ್ ನಾವು ಬಂದಿರಲಿಲ್ಲ ಆ್ಯಕ್ಚುಲಿ. ಅಲ್ಲ ಇಲ್ಲೇ ಸುಳ್ಳ ಆರ್ಯಾಗ ನೀವು ಹೋಗು ವಿಡಿಯೋ ಮಾಡ್ತೇನೆ ಅಂದೆ. ಅದಕ್ಕೆ ಪಾಪ ಅವರ ಏನೇನೋ ಎಕ್ಸ್ಪ್ರೆಷನ್ ಕೊಡತ್ತಾರ. ಬಟ್ ನಾ ಏನು ಬೇಕಾದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಕೂತೇನೆ ಇಲ್ಲೇ. ಪಾಪ ಆರ್ಯ ಆಯ್ತಾ ಬಿತ್ತಿಗಿದ್ದಿ ಓಡಾಯ್ತವ್ರು ಮೇಡಮ್. ಏನಕ್ಕೆ ಓಡಾಯ್ತಿದ್ಯಾ ಜೋರಾಗೆ? ಈಗ ಇಲ್ಲೊಂದು ಟೆಂಪಲ್ ಇದೆ, ಟೆಂಪಲ್ಗೆ ಹೋಗಿ ಆಗಲ್ಲ ಅಲ್ಲಿ. ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನಗೂ ಕುಂಕುಮ ತಗೋತಾರೆ. ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ. ಇಲ್ಲಿ ನೋಡಿ ಭವಿಷ್ಯ ಹೇಳೋರು ಭಾಳ ಜನ ಕೂತಾರೆ. ಎಲ್ಲ ಕಡೆ ಒಬ್ಬೊಬ್ರು ಇರ್ತಾರಲ್ಲ. ಇನ್ನೊಂದು ಎಷ್ಟು ಕಂಟಿನ್ಯೂಸ್ ಹೆಜ್ಜೆಗೆ ಒಬ್ಬೊಬ್ರು. ಕೇಳ್ತೀಯಾ? ಬೇಡ ಬಿಡಿ, ಆಲ್ರೆಡಿ ಎಲ್ಲ ಗೊತ್ತೈತೆ. ಸದ್ಯಕ್ಕೆ ಗೊತ್ತಾಗತೈತಿ ಎಲ್ಲ ನಮ್ಗೆ. ನೋಡಿ ಇನ್ನು ಫ್ಯೂಚರ್ ತಿಳ್ಕೊಂಡು ಇನ್ನಷ್ಟು ಸಕಲ ಆಗೋದು. ಬೇಡ, ಈಗ ಏನೈತೆ ಬುಲ್ಲೆ ಅಲ್ಲ ಹೆಸರು ಬುಲ್ ಟೆಂಪಲ್ ಅಂತ ಐತೆ. ಬಟ್ ಅದಕ್ಕೆ ಹೋಗಕ್ಕಾಗಲ್ಲ. ಅಲ್ಲಿ ಗೋಪುರ ತಗೊಳ್ಳೋದು ಅನ್ಕೊಂಡೆ. ಹೆವಿ ರಶ್ ಇದ್ದಾರೆ. ಕಾಣಿಸ್ತು. ಸೊ ಈಗ ನೆಕ್ಸ್ಟು ಈಗ ಇಲ್ಲೇ ಲೆಫ್ಟ್. ಸೊ ಇದು ಜನ ಇದ್ದಾರೆ. ಸೊ ಓಪನಲ್ಲಿ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ